ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖವಾಗಿ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಡಿಕೊಳ್ಳ ಚೆನ್ನ ಅಖಂಡೇಶ್ವರ. ಇದು ಷಣ್ಮುಖ ಶಿಬಿರಗಳ ಒಂದು ಪ್ರಸಿದ್ಧವಾದ ವಚನ. ಸಾಮಾನ್ಯವಾಗಿ ಅನೇಕ ಜನ ತತ್ವಜ್ಞಾನಿಗಳು, ದಾರ್ಶನಿಕರು, ಸಾಧಕರು ಎಲ್ಲರೂ ಈ ಮನಸ್ಸನ್ನು ಮಂಗಕ್ಕೆ ಹೋಲಿಸಿದ ಬಸವಣ್ಣವರು ಹಿಡ್ಕೊಂಡು ಎಲ್ಲರೂ. ಆದರೆ ಚನ್ನಬಸವಣ್ಣವರ ವಚನದಲ್ಲಿ ಅವ್ರದ್ದು ಸುಮಾರು 1,500 ವಚನಗಳು ಸಿಕ್ಕಂಗೆ ಕಾಣುತ್ತೆ. ಅಲ್ಲೆಲ್ಲಿಯೂ ಕೂಡ ಮನಸ್ಸನ್ನು ಮಂಗ ಅಂತ ಕರೆದಿದ್ದು ನಮಗೆ ಸಿಕ್ಕದಂಗೆ ಕಾಣೋಲ್ಲ. ಇದುವರೆಗೆ ಮನಸ್ಸಿನಿಂದ ಮೀರಿದ ಘನವಿಲ್ಲ ಅಂತ ಹೇಳ್ಬಿಡ್ತಾರೆ. ಬೇರೆಯವರು ಅಂತ ಹೇಳ್ತಾರೆ, ಬಸವಣ್ಣವರು ಹೇಳ್ತಾರೆ, ಮನದ ಮನೆಯ ಮೇಲೆ ಮನೆಯ ಮಾಡಿಕೊಂಡು ಏನೊಬ್ಬ ದಾಸೋಹಿ, ಮನವೇ ಮಹಾದೇವ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದೊಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನವೆಂಬುದು ಕೋತಿ, ಮನವೆಂಬುದು ಗೋಸೊಮ್ಮೆ ಎಲ್ಲ ಹೇಳ್ತಾರೆ. ಆದರೆ ಏನದು ಮನಸ್ಸು? ಹುಡುಕ್ತಾ ಹೋಗೋಣ. ಮನಸ್ಸಿಗೆ ಅಸ್ತಿತ್ವವೇ ಇರಲ್ಲ ಹುಡುಕ್ತಾ ಹೋದರೆ. ವಿಜ್ಞಾನಿಗಳು ಬಹಿರ್ಮುಖವಾಗಿ ಅಂದರೆ ಬಹಿರಂಗದ ದೃಷ್ಟಿಯಿಂದ, ಬಹಿರಂಗದ ಸ್ಕೋಪ್ಗಳಿಗೆ ಯಾವುದಾದ್ರೂ ಯಂತ್ರಕ್ಕೆ ಏನಾದರೂ ಮನಸ್ಸು ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಶುರುವಾಗಿದೆ, ಕೃತಕ ಬುದ್ಧಿಮತ್ತೆ ಅಂತೇಳಿ ಬಹಳ ಜೋರಾಗಿ ಬೆಳವಣಿಗೆ ಆಗಂಗೆ ಕಾಣಿಸ್ತದೆ. ಎಲ್ಲಿ ತಗೊಂಡು ಮುಗಿಸುತ್ತೋ ಮಾನವ ಜನಾಂಗವನ್ನು ಗೊತ್ತಿಲ್ಲ. ಆದರೆ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಒಳ್ಳೆಯದು, ಕೆಡುಕಿಗೆ ಬಳಸ್ಕೊಂಡ್ರೆ ಕೆಟ್ಟದ್ದು. ಯಾವಾಗಲೂ ಅಷ್ಟು ಪ್ರಕೃತಿಯಲ್ಲಿ ಎಲ್ಲ ತತ್ವಗಳು ಅಷ್ಟೇ. ಹಾಗೆಯೇ ಈ ಮನಸ್ಸು ಅಂತಕ್ಕಂಥದ್ದು ಏನಿದೆ, ಬಹಿರಂಗದ ಯಾವ ಒಂದು ಮಾಪನಗಳಿಗೂ ಸಿಗದೇ ಇದ್ದರೂ ಕೂಡ ಮನಸ್ಸು ಇದೆ. ಈ ಮನಸ್ಸು ಹಣ್ಣಾಗಬೇಕಂದ್ರೆ ಏನು ಮಾಡಬೇಕು? ಯಾವುದೋ ಒಂದರಿಂದ ಮನಸ್ಸನ್ನು ಹಣ್ಣು ಮಾಡ್ಕೋಕ್ಕಾಗಲ್ಲ. ಮನಸ್ಸನ್ನು ಹಣ್ಣು ಮಾಡಬೇಕಾದ್ರೆ ಪತಂಜಲಿ ಋಷಿಗಳ ಮಾರ್ಗ ಇದೆಯಲ್ಲ, ಬಹಳ ಅದ್ಭುತವಾದಂಥ ಮಾರ್ಗ. ಯೋಗ ಚಿತ್ತ ವೃತ್ತಿ ನಿರೋಧ, ಯಾವ್ಯಾವ 5 ವೃತ್ತಿಗಳು, ಅವರನ್ನು ಹೇಗೆ ನಿರೋಧಿಸಬೇಕು. ಪತಂಜಲಿಗಳು ಎಲ್ಲೂ ಹೇಳಲ್ಲ, ನೀವು ಮುಟ್ಟಿದ ಕೂಡಲೇ ನೀವು ಸಿದ್ಧಪುರುಷರಾಗ್ಬಿಡ್ತೀರಾ. ಪಾಪವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು. ಗುರುವಿನ ತಪಸ್ಸು, ಶಿಷ್ಯನ ಭಕ್ತಿ, ಗುರುವಿನ ಶಕ್ತಿ, ಶಿಷ್ಯನ ಭಕ್ತಿ ಕೂಡಿದರೆ ಗುರುಪಾದೋದಕದಿಂದ ಸಂಚಿತ ಕರ್ಮನ ಆಸ್ತಿ ಅಂತ ಚನ್ನಬಸವಣ್ಣವರು ಹೇಳ್ತಾರೆ. ಅಷ್ಟು ಮಾಡ್ಕೋಬೋದೇ ಹೊರತು ಗುರು ಮುಟ್ಟಿದಾಕ್ಷಣಕ್ಕೆ ಎಲ್ಲ ಆಗೋಗ್ಬಿಡುತ್ತೆ, ನೀವೇನು ಮಾಡಬೇಡಿ ಇದು ಯಾರು ಹೇಳಲ್ಲ. ಒಂದು ಸ್ಥಿತಿಯಲ್ಲಿ ಹೇಳಿದ್ದಾರೆ ಶರಣರು. ಅದನ್ನು ತಪ್ಪರ್ಥ ಮಾಡಿಕೊಂಡು ಅಪಾರ್ಥ ಮಾಡಿಕೊಂಡು ನೀವು ಯಾರು ಏನು ಸಾಧನೆ ಮಾಡದೆ ಹೋದರೆ, ದೊಡ್ಡ ದೊಡ್ಡ ವಿದ್ವಾಂಸರು ನಾವೆಲ್ಲ ಆಗೋಗ್ಬಿಟ್ಟಿದ್ದೀವಿ, ಇನ್ನೇನು ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಅವರಿಗೇ ನುಕ್ಸಾನ, ಅವರಿಗೆ ಹಾನಿ. ಆದ್ದರಿಂದ ನಾವು ಅರ್ಥ ಮಾಡ್ಕೋಬೇಕು, ಮನಸ್ಸು ಕೋತಿಯೂ ಅಲ್ಲ, ಮನಸ್ಸು ಮಹಾದೇವನೂ ಅಲ್ಲ. ಮನಸ್ಸು ಕೋತಿ ಆಗೋದು ಅಥವಾ ಮಹಾದೇವನಾಗೋದು ಎರಡು ನಿಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿದೆ. ಆದರೆ ನಮ್ಮ ಕೈಯಲ್ಲಿ ಎಲ್ಲವೂ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಮಹಾದೇವಕ್ಕ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ, ಅಯ್ಯ ನೀವು ಒಲಿದರೆ ಒಲಿಯದಿರುತ್ತದೆ ಮಾಡು, ನಾನಿನ್ನ ಹಾಡಿದನ್ನು ಸಹಿಸಲಾರನೆ, ನೀನು ಕೇಳಿದರೆ ಕೇಳದಿರುತ್ತದೆ ಮಾಡು, ನಾನಿನ್ನ ಹಾಡಿದನ್ನು ಸಹಿಸಲಾರನೆಯ, ನೀ ಮೆಚ್ಚಿದರೆ ಮೆಚ್ಚದಿರುತ್ತದೆ ಮಾಡು, ನಾನಿನ್ನ
ಪರಿಸರಿಸಲಾಗದೆಯ. ಹೀಗೆ ಸರ್ವ ಶರಣಾಗತಿ ಭಾವ, ಸರ್ವ ಸಮರ್ಪಣಾ ಭಾವ ಅರ್ಪಿಸಿಕೊಂಡು ವರ್ಕೌಟ್ ಅಂತ ಮಾಡಬೇಕು. ನಾವು ಶರೀರ ಗಟ್ಟಿ ಮಾಡ್ಕೋಬೇಕಾದ್ರೆ ವರ್ಕೌಟ್ ಮಾಡ್ತಿರ್ತೀವಿ. ಜಿಮ್ ಮಾಡೋದು, ವಾಕ್ ಮಾಡೋದು, ಬೇರೆ 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 ಎಲ್ಲ ಮಾಡ್ತಿರ್ತೀವಲ್ವ. ಹಾಗೆಯೇ ಮನಸ್ಸನ್ನು ಗಟ್ಟಿಗೊಳಿಸ್ಕೋಬೇಕಾದ್ರೆ ಮನಸ್ಸಿನ ಸಂಸ್ಕಾರ ದುಷ್ಟ ಸಂಸ್ಕಾರಗಳಿಂದ ಬಿಡಿಸಿಕೊಂಡು ಅದನ್ನು ಒಂದು ಉತ್ತಮ ಸಂಸ್ಕಾರದಲ್ಲಿ ತೊಡಗಿಸಬೇಕಾದ್ರೆ ಅದಕ್ಕೆ ಯೋಗ, ಪೂಜೆ, ಧ್ಯಾನ, ಅಧ್ಯಯನ ಎಲ್ಲವೂ ಬೇಕಾಗುತ್ತೆ. ಯಾವುದೋ ಒಂದರಿಂದ ಎಲ್ಲದೂ ಸಾಧಿಸ್ಬಿಡ್ತೀವಿ ಅನ್ನೋಕ್ಕೆ ಸಾಧ್ಯವಿಲ್ಲ. ಮತ್ತು ಸಾಧಕರು ಒಂದು ಅವಸ್ಥೆಯಲ್ಲಷ್ಟೇ ಮನಸ್ಸನ್ನು ದೂರಬೇಕು, ಒಂದು ಅವಸ್ಥೆಯಲ್ಲಷ್ಟೇ. ಈ ಷಣ್ಮುಖ ಶಿವಯೋಗಿಗಳು ಯಾವಾಗಲೂ ಎಲ್ಲ ವಚನಗಳಲ್ಲೂ ಮನಸ್ಸನ್ನು ದೂರ್ಕೊಂತ ಗೊತ್ತಿಲ್ಲ. ಬಸವಣ್ಣನವರು ಎಲ್ಲ ವಚನದಲ್ಲೂ ಬಸವಣ್ಣನವರು ಮನಸ್ಸನ್ನು ದೂರ್ಕೊಂತ ಗೊತ್ತಿಲ್ಲ. ಆ ಮನಸ್ಸನ್ನು ಹೇಗೆ ಪಳಗಿಸ್ಬೇಕು ಅನ್ನೋ ಯುಕ್ತಿ ಅವ್ರಿಗೆ ಗೊತ್ತಾಯಿತು. ಅದಕ್ಕೆ ಇಷ್ಟಲಿಂಗ ಉಂಟು ಇಟ್ಕೊಂಡು ಬಸವಣ್ಣವರು, ಜೊತೆಗೆ ಸತ್ಸಂಗ, ದಾಸೋಹ ಎಲ್ಲ ಮೀನ್ಸ್ ಬಳಸಿದರು. ಹಾಗೆಯೇ ಷಣ್ಮುಖ ಶಿವಗಳು ಅವರ ಏನು ವಾಸನ ಮಠವನ್ನು ಬಿಟ್ಟು, ಗುರುಗಳು ಕಟ್ಟಿದ್ದ ಮಠವನ್ನು ಬಿಟ್ಟು ಕೆಲವು ದಿವಸ ಜೋಗಿಕೊಳ್ಳಾಗ್ತಿದೆ. ಅಲ್ಲಿ ಜೇವರ್ಗಿಯಿಂದ ಒಂದು 3-4 ಕಿಲೋಮೀಟರ್ ಏನೋ ದೂರದಲ್ಲಿದೆ. ಅಲ್ಲಿ ಅವರು ಸಂಪೂರ್ಣವಾಗಿ ಸಾಧನೆ ತೊಡ್ಕೊಂಡು ಕೆಲವು ವರ್ಷಗಳ ಕಾಲ ಏಕಾಂತ ಸಾಧನೆ ಮಾಡಿದರು. ಉಪವಾಸಾದಿ ಕ್ರಿಯೆಗಳನ್ನು ಮಾಡಿದರು, ಯೋಗಾಸನ, ಪ್ರಾಣಾಯಾಮ ಮಾಡಿದರು. ಅದಕ್ಕೆ ಪತಂಜಲಿ ಯೋಗಕ್ಕೆ ಅವರ ಯಮ ನಿಯಮಗಳಿಗೆ ಶರಣರ ಪರಿಭಾಷೆಯನ್ನು, ಶರಣರ ಪರಿಕಲ್ಪನೆಯನ್ನು ಕೊಟ್ಟು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಯಮ ಶರಣರ ದೃಷ್ಟಿಯಲ್ಲಿ ಹೇಗೆ, ನಿಯಮ ಶರಣರ ದೃಷ್ಟಿಯಲ್ಲಿ ಹೇಗೆ, ಆಸನಗಳು ಏನು, ಪ್ರಾಣಾಯಾಮ ಹೇಗೆ, ಇದೆಲ್ಲವನ್ನೂ ಶರಣರ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಷಣ್ಮುಖ ಶಿವಗಳು. ಪ್ರಾಯಶಃ ಅಷ್ಟಾಂಗ ಯೋಗಕ್ಕೆ ಇಷ್ಟು ಚೆನ್ನಾಗಿ ನಮ್ಮ ಶರಣರ ಪರಿಭಾಷೆಯನ್ನು ಹೊಂದಿಸಿರೋರು ಅವರೇ. ಬಾಕಿ ಅವರು ಸ್ವಲ್ಪ ಮಾಡಿದರೆ ಅವರು ಕ್ರಮಬದ್ಧವಾಗಿ ಪತಂಜಲಿ ಋಷಿಗಳ ಆ ಒಂದು ಸೂತ್ರವನ್ನೇ ಇಟ್ಟುಕೊಂಡು ಅದರಲ್ಲೂ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳನ್ನು ಹೇಗೆ ಆಚರಿಸಬೇಕು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಅಧ್ಯಯನ ಮಾಡೋದು. ಆದರೂ ಅವರೊಂದು ಹಂತದಲ್ಲಿ ಹೇಳಿದ್ರು, ಮನವೆಂಬ ಮರ್ಕಟರು ತನುವೆಂಬ ವೃಕ್ಷವನ್ನೇ ಹೋಲಿಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮನಸ್ಸೇ ಕೋತಿ, ತನುವೆ ವೃಕ್ಷ, ಮರ, ಇಂದ್ರಿಯಗಳೆಂಬ ಶಾಖೆ, ಶಾಖೆ ಅಂದರೆ ಕೊಂಬೆ, ಶಾಖೆಗೆ ಹಾರಿ ಇಂದ್ರಿಯಗಳೆಂಬ ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ, ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧ ಒಂದೊಂದು ಇಂದ್ರಿಯದಿಂದ ಒಂದೊಂದನ್ನು ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ. ನೋಡ, ಕೆಳಮುಖವಾಗಿ ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಾಕೊಳ್ತಾ ಇದೆ. ವಿಷಯಗಳನ್ನು ಅನುಭವಿಸಿದಷ್ಟು ಹೆಚ್ಚು ಜನನ ಮರಣಕ್ಕೆ ನಾವು ಸಿಕ್ಕಾಕೊಳ್ತೀವಿ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎಲ್ಲ ತೊಳೆಯಿಕೊಳ್ಳ ಅಖಂಡೇಶ್ವರ. ಈ ಮನಸ್ಸು ಅನ್ನುವಂಥ ಮಂಗನನ್ನು ನಿಮ್ಮ ನೆನಹು ಅನ್ನುವಂಥ ಪಾಶ, ನೆನಹು ಹಗ್ಗ, ಆ ಹಗ್ಗದಲ್ಲಿ ಕಟ್ಟಿಕೊಂಡು ನಿಮ್ಮ ಸ್ಮರಣೆ, ನೆನಹು, ಜಪ, ತಪ ಇಂಥದ್ದನ್ನು ಕಟ್ಟಿ ಎಲ್ಲ ತೊಳೆಯಿಕೊಳ್ಳ ಅಖಂಡೇಶ್ವರ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಏನಿದೆ ಅವರ ಪ್ರಾರ್ಥನೆಯನ್ನು ಈಡೇರಿಸ್ಬಿಟ್ಟ ಅಂತ ಅಲ್ಲ, ಸಾಹಸ ಮಾಡಲೇಬೇಕು, ಸಾಧನೆ ಮಾಡಲೇಬೇಕು. ಸುಮ್ಮನೆ ಮನಸ್ಸು ಯಾರ ಕೈ ವಶವೂ ಆಗೋದಿಲ್ಲ. ಏನು ಬೇಕಾದರೂ ಸಾಧಿಸ್ಬೋದು ಅದೃಷ್ಟವಶಾತ್. ಅದೃಷ್ಟದಿಂದ ಶ್ರೀಮಂತರಾಗ್ಬೋದು, ಅದೃಷ್ಟದಿಂದ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಅದಕ್ಕೂ ಪ್ರಯತ್ನ ಬೇಕು, ಸುಮ್ಮನೆ ಆಗಲ್ಲ. ಅದೃಷ್ಟದಿಂದ ಮತ್ತೇನನ್ನ ಸಾಧಿಸ್ಬೋದು, ಆದರೆ ತಾನಾನೆಂಬುದು ಸಾಧಿಸಬಾರದು. ಅಂದರೆ ಮನಸ್ಸನ್ನು ಕಟ್ಟೋದಿದೆಯಲ್ಲ, ಮನಸ್ಸನ್ನು ಗೆಲ್ಲೋದಿದೆಯಲ್ಲ, ಅದು ಸುಲಭ, ಸಾಧ್ಯವಲ್ಲ. ಆದರೆ ಅಸಾಧ್ಯವೂ ಅಲ್ಲ. ನಿರಂತರವಾಗಿ ನಿಧಾನವಾಗಿ ಪ್ರಯತ್ನ ಮಾಡಬೇಕು, ಗುರಿಯ ಕಡೆಗೆ ಹೋಗ್ತಾನೇ ಇರಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವ
ಎಲ್ಲರಿಗೂ ಶರಣ ಶರಣ.